ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಟ ಶ್ರೀಧರ್ ಅವರೇ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಜಕ್ಕೂ ಕೂಡ ನಾವು ಧಾರಾವಾಹಿಗಳಲ್ಲಿ ನಿಮ್ಮನ್ನ ನೋಡಿ ನೀವು ರಂಜಿಸ್ತಾ ಇದ್ದಂತ ಆ ಕ್ಷಣವನ್ನ ನೋಡಿ ಸಂತೋಷ ಪಟ್ಟವರು ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಸಂಕಟ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಗೊತ್ತಿಲ್ಲ ಯಾವ ತರ ಯಾವ ಸ್ಥಿತಿ ತಂದ್ಬಿಡ್ತೀವಿ ಅಂತ. ಅದೇನಾಗಿದೆ, ಪೌಷ್ಟಿಕಾಂಶ ಇಲ್ಲ ನನ್ನ ಬಾಡಿನಲ್ಲಿ. ಪ್ರೋಟೀನ್ ಕಮ್ಮಿ ಆಗಿ, ವಿಟಮಿನ್ಸ್ ಕಮ್ಮಿ ಆಗಿ, ಅದು ಒಬ್ಬನೇ ಇರೋದ್ರಿಂದ ನನ್ನ ಕೈಯಿಂದ ನನ್ನ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನ ಒತ್ತಕ್ಕೆ ಆಗ್ಲಿಲ್ಲ ನನಗೆ. ಎಲ್ಲ ಸಾಂಸಾರಿಕವಾಗಿ ಆರ್ಥಿಕವಾಗಿ ಕೋವಿಡ್ ಬಂದಾಗೆಲ್ಲ ದುಡ್ಡಿಲ್ಲ ಅಂತ ಹೇಳಿ ಹಿಂಸೆ ಬಿಟ್ಟು ಹೋದ್ಲು, ಮಗನ್ ಕರ್ಕೊಂಡು ಹೋದ್ಲು. ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಊಟದ ಬಗ್ಗೆ ಯಾಕೋ ಕೇರ್ಲೆಸ್ ಮಾಡಿ ಇವಾಗ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಜೊತೆಗೆ ಫಿಸಿಷಿಯನ್ಸ್ ಹತ್ರ ತೋರಿಸಿದಾಗ ಅಲ್ಲಿ ಆಂಟಿಬಯೋಟಿಕ್ ಕೊಟ್ರು, ಅದಾದ್ಮೇಲೆ ಆಯುರ್ವೇದಿಕ್ ಅಲ್ಲಿ ಏನೋ ಕೊಟ್ಟರು, ಎಲ್ಲ ರಿಯಾಕ್ಟ್ ಆಗಿ ಒಂದೇ ರಾತ್ರಿಲಿ ಫುಲ್ ಕೂತು ಏನು ಆಗೋಗ್ಬಿಟ್ಟಿದ್ದೆ. ಒಬ್ಬನೇ ಬೇರೆ ಇರೋದು, ಯಾರು ನೋಡ್ತಾರೆ? ಒಬ್ಬನೇ ತುಂಬಾ ಓಡಾಡಿದೆ. ವಿಕ್ಟೋರಿಯಾಗ ಹೋಗಿ ತೋರಿಸ್ದೆ, ಅಲ್ಲೊಂದು 15 ದಿವಸ ಇಟ್ಕೊಂಡಿದ್ರು. ಏನು ಟ್ರೀಟ್ಮೆಂಟೇ ಕೊಡ್ಲಿಲ್ಲ. ನಂಗೆ ಗೊತ್ತಾಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ. ಸ್ಟೂಡೆಂಟ್ಸ್ನೆಲ್ಲ ರೌಂಡ್ ಹಾಕೊಂಡು ಬರೀ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಅಲ್ಲಿಂದ ನನ್ನ ಫ್ರೆಂಡ್ಗೆಲ್ಲ ಹೇಳಿ ಎಲ್ಲಾದ್ರೂ ಹೊಟ್ಟೆ ತುಂಬಾ ಊಟ ಕೊಟ್ಟು ಮಾತ್ರೆ ಕೊಟ್ಟು ನನ್ನನ್ನು ನೋಡ್ಕೊಳ್ಳೋ ತರ ವ್ಯವಸ್ಥೆ ಏನಾದ್ರು ಮಾಡಿಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪಾಪ ಅವ್ರು ಏನ್ ಮಾಡ್ತಾರೆ, ಅವ್ರದೆಲ್ಲ ಹೆಣ್ಣೂರ್ ಹತ್ರ ಬಂದು ಕೇರಿಂಗ್ ಸೆಂಟರ್ಗೆ ಹಾಕ್ಬಿಟ್ರು. ಅಲ್ಲಿ ಬಿಗಿನಿಂಗ್ ಅಲ್ಲಿ ಊಟ ಕೊಟ್ರು, ಆಮೇಲೆ ಎಂತ ವ್ಯವಸ್ಥೆ ಇಲ್ಲ, ಎಂತ ಕೇರಿಂಗ್ ಇಲ್ಲ. 20 ದಿವಸ ಅಲ್ಲೇ ಆಗೋಯ್ತು. ಅಲ್ಲಿದ್ದು ಕೆಲವು ಪೇಷಂಟ್ಸ್ ಗಳೆಲ್ಲ ಫ್ಯಾನ್ ಹಾಕ್ಬೇಡಿಪ್ಪ, ಉಸಿರು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ರು. ಫ್ಯಾನ್ ಹಾಕಿ ಗಲಾಟೆ ಮಾಡ್ಕೊಂಡು, ಅವರು ಪೇಷಂಟ್, ಅವ್ರು ವಾಸಿ ಆಗ್ತಿತ್ತು. ನಾನು ಆಗ್ತಾನೆ ಬಂದು ಸೇರ್ಕೊಂಡಿದ್ನಲ್ಲ, ಯಾರು ನನ್ನ ಮಾತು ಯಾರು ಕೇಳ್ತಾರೆ ಅಂತ. 30 ವರ್ಷದಿಂದ ನನ್ನ ಮಾತು ಯಾರು ಕೇಳಿಲ್ಲ ಸರ್. ಒಳಗಡೆನೆ ಇತ್ತು, ಎಲ್ರನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಎಲ್ರು ನನ್ ಬಿಟ್ಟು ಹೋಗ್ಬಿಟ್ರು, ದುಡ್ಡಿಲ್ಲ, ಕೆಲ್ಸ ಇಲ್ಲ ಅಂತ ಹೇಳಿ ನಾನು ಒಬ್ಬನೇ ಬದುಕಲ್ಲ, ನಾನು ಬದುಕ್ಬೇಕು ಅಂತಿದ್ದೆ. ಇದ್ದಕ್ಕಿದ್ದಾಗ ಎಲ್ಲ ಒಟ್ಟಿಗೆ ಸೇರಿ ಹಿಂಗ್ ಹೊಡೆದು ಬಿಡ್ತಿದ್ದೆ. ಹೇಗಾದ್ರೂ ಮಾಡಿ ನಾನು ಈ ಕೇರಿಂಗ್ ಸೆಂಟರ್ ಇಂದ ಹೊರಗಡೆ ಬರ್ಬೇಕು ಅಂತ ಯೋಚನೆ ಮಾಡಿ, ಅಲ್ಲೊಬ್ರು ನರ್ಸಮ್ಮ ಇದ್ರು, ಅವ್ರನ್ನ ಕೇಳಿ ಹೆಬ್ಬಾಳದಲ್ಲಿ ಬ್ಯಾಪ್ಟಿಸ್ಟ್ ಅಂತ ಒಂದು ಹಾಸ್ಪಿಟಲ್ ಇದೆ, ನಿಮ್ಗೆ ಊಟದ್ದು ಎಂತ ಪ್ರಾಬ್ಲಮ್ ಆಗೋದಿಲ್ಲ, ಅಲ್ಲಿ ಮೆಡಿಸನ್ ಕೊಡ್ತಾರೆ, ಪರವಾಗಿಲ್ಲ, ಖರ್ಚಾದ್ರೂ ಪರವಾಗಿಲ್ಲ. ನನ್ ಜೊತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ನನ್ನ ಹೆಲ್ಪ್ ಕೇಳ್ತೀನಿ ಅಂತ ಕೇಳಿ ನಾನೇ ಧೈರ್ಯ ಮಾಡಿ ಬಂದು ಸೇರ್ಕೊಂಡೆ. ಆಮೇಲೆ ಅಮ್ಮಂಗ್ ಗೊತ್ತಾಯ್ತು, ತಮ್ಮಂಗ್ ಗೊತ್ತಾಯ್ತು, ಅವರು ಬಂದ್ರು. 28 ವರ್ಷ ಆದ್ಮೇಲೆ ಸಂಬಂಧಿಗಳನ್ನ ಕಳ್ಕೊಂಡಿದ್ದೆ, ಸಾಂಸಾರಿಕವಾಗಿ ದೂರ ಆಗಿದ್ದೆ, ಆರ್ಥಿಕವಾಗಿ ನಷ್ಟ ಆಗಿತ್ತು. ಕೇಳೋರಿರ್ಲಿಲ್ಲ, ಹೇಳೋರಿರ್ಲಿಲ್ಲ. ನಾವು ಕಲಾವಿದ್ರು ಪರ್ದೆ ಮೇಲೆ ಬಣ್ಣವಾಗಿ ಕಾಣ್ತೀವಿ ಸರ್, ಒಳಗಡೆ ಕುದಿತಿರತ್ತೆ. ನನಗೆ ಹಿಂಗ್ ಶುರು ಆದಾಗ, ಸಿಂಪ್ಟಮ್ಸ್ ಶುರು ಆದಾಗ ವಧು ಸೀರಿಯಲ್ ಶುರು ಆಗಿತ್ತು, ಹೊಸದು ಒಳ್ಳೆ ಪಾತ್ರ ಇತ್ತು. ಹಿಂದೂ ಭೈರವಿ ಅಂತ ಹೊಸದಾಗಿ ಶುರು ಆಗಿತ್ತು, ಒಳ್ಳೆ ಪಾತ್ರ ಇತ್ತು. ಆಗ್ಲೂ ಕೈ ಕಾಲೆಲ್ಲ ಇಷ್ಟು ದಪ್ಪ ಊದ್ಕೊಂಡಿತ್ತು. ಬಟ್ ಕಮಿಟ್ಮೆಂಟ್ ಅಲ್ಲ ಸರ್ ನಮ್ದು, ಅದು ಬಿಟ್ರೆ ನಮಗ್ ಬೇರೆ ಕೆಲಸ ಇಲ್ಲ. ಶ್ರೀಧರ್ ಸರ್, ಈ ಸಂದರ್ಭದಲ್ಲಿ ಹೆಚ್ಚು ಪ್ರಶ್ನೆ ಕೇಳೋದಕ್ಕೂ ನನಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಟ್ಟ ಕಡೆಯದಾಗಿ, ಈಗ ಬೇರೆ ಭಾಷೆಯ ಹಿರಿ ತೆರೆ ಅಥವಾ ಕಿರುತೆರೆಗೆ ಹೋಲಿಸಿದ್ರೆ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಜನ ಸ್ಪಂದಿಸ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಆ ತರ ಏನಾದ್ರೂ ಕಲಾವಿದ್ರು ಸ್ಪಂದಿಸ್ತಾ ಇದ್ದಾರಾ? ಯಾರಾದ್ರೂ ಫೋನ್ ಮಾಡಿ ನಿಮ್ಮ ಆರೋಗ್ಯ ವಿಚಾರಿಸ್ತಾ ಇದ್ದಾರಾ? ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಕೈಯೆಲ್ಲ ಸಹಾಯ ಇಡೀ ಕರ್ನಾಟಕದ ಜನತೆ ಅಲ್ಲ, ಎಲ್ಲಾ ಕಡೆಯಿಂದನು ಅವ್ರ ಕೈಯೆಲ್ಲಾರ ಸಹಾಯ ಮಾಡ್ತಿದ್ದಾರೆ ಅವರು. ಅದರಿಂದ ಈಗ ಮಾತ್ರ ತಗೊಳ್ಳೋದಕ್ಕೆ ಸ್ವಲ್ಪ ಬೆಡ್ ಚಾರ್ಜ್ಗಳು ಅದೆಲ್ಲ ನಡೀತಿದೆ. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಬಿಲ್, 1.5 ಲಕ್ಷ ಬಂದಿದೆ.
ಅದು ಸಪ್ರೇಟ್ ಆಗಿ ಇರುತ್ತೆ. ಅದು ಕೊನೆಯಲ್ಲಿ ಡಿಸ್ಚಾರ್ಜ್ ಮಾಡುವಾಗ ಆಡ್ ಆಗಿ ಬರುತ್ತೆ. ಸರ್, ಈಗ ಪಾಲನೆ ಯಾರು ಮಾಡ್ತಾ ಇದ್ದಾರೆ ಸರ್? ತಾಯಿ ಜೊತೆಲಿ ಇದಾರಾ, ಬಂಧುಗಳಿದಾರಾ? ಅಮ್ಮ ಬಂದಿದ್ದಾರೆ, ಅವ್ರಿಗೂ ವಯಸ್ಸಾಗಿದೆ, 80 ವರ್ಷ ಆಗಿ. ಅವ್ರ ಕಷ್ಟ ಪಾಪ. ಅವರು ಮಾತ್ರೆ ತಂದು ಕೊಟ್ಟು ಕೂತ್ಕೊಳ್ತಾರೆ. ನಾನು ಅವ್ರನ್ನ ಈ ಟೈಮಲ್ಲಿ ನೋಡ್ಕೋಬೇಕಿತ್ತು. ದೇವ್ರು ನಿಮ್ 30 ವರ್ಷ ಅಂತ ನಿನ್ ಜೊತೆ ಇರ್ಲಿಲ್ವಲ್ಲೋ, ಬಾರೋ ಅಮ್ಮ ನಿನ್ ಜೊತೆ ಇರ್ತಾರೆ ಅಂತ ಕಳ್ಸಿದಾನೆ. ದೇವ್ರ ರೂಪದಲ್ಲಿ ಎಲ್ಲ ನಿಮ್ಮಂತವ್ರು ಎಲ್ರು ಬರ್ತಿದ್ದಾರೆ ಸರ್. ಹೊಟ್ಟೆ ತುಂಬಾ ಊಟ ಇದೆ ಇಲ್ಲಿ, ತಿನ್ನಕ್ ಆಗ್ತಿಲ್ಲ, ಆದ್ರೂ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಜನಗಳು ನನ್ ಜನಗಳು ನನ್ಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ಕನ್ನಡಿಗರು ಕೈ ಬಿಡೋದಿಲ್ಲ. ಇನ್ನು ನಿರಂತರವಾಗಿ ತಾಯಿ ನಿಮ್ ಜೊತೆನೆ ಇರೋದಕ್ಕೂ ಸಾಧ್ಯ ಇಲ್ಲ, ಅವರ ಆರೋಗ್ಯವು ಕೂಡ ಅದಕ್ಕೆ ಅನುಕೂಲಕರ ಅಲ್ಲ. ಒಂದ್ ವೇಳೆ ಯಾರಿರ್ಬೋದು ಅಂತ ನಿಮ್ ಜೊತೆ ನಿರಂತರವಾಗಿ ನಿಮ್ಮನ್ನ ಪಾಲನೆ ಮಾಡ್ತಾ? ಸರ್, ಇದೆಲ್ಲ ಆದ್ಮೇಲೆ 1.5 ವರ್ಷ 2 ವರ್ಷ ನಾನು ಕೆಲ್ಸಕ್ಕೆ ಹೋಗೋಂಗಿಲ್ಲ, ರೆಸ್ಟ್ ಅಲ್ಲೇ ಇರ್ಬೇಕು, ಪೌಷ್ಟಿಕಾಂಶ ಇರೋ ಊಟನೇ ತಿನ್ಬೇಕು. ಅದಕ್ಕೆ ನನ್ನ ಫ್ರೆಂಡ್ಸ್ ಯಾರಾದ್ರೂ ಮನೇಲಿ ಅಥವಾ ಚೆನ್ನಾಗಿ ಆರೈಕೆ ಮಾಡೋರು, ಇವಾಗೇನು ಫೈನಾನ್ಸಿಯಲ್ ಅವರು ಸ್ವಲ್ಪ ಹೆಲ್ಪ್ ಮಾಡಿ, ನನ್ನ ಫ್ರೆಂಡ್ಸ್ಗಳು ಅವ್ರ ಮನೇಲಿ ಅಡಿಗೆ ಮಾಡಿದ್ರೆ ಏನಾದ್ರು ತಂದ್ಕೊಳ್ರು ನಂಗೆ ಅಂತೆಲ್ಲ ಹೇಳಿದೀನಿ. ಅದು ನೋಡ್ತಿದ್ದೀನಿ ಸರ್. ಈಗ ಆದ ತಕ್ಷಣ ಹೊರಗಡೆ ಹೋದ್ಮೇಲೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗ್ಬಿಡುತ್ತೆ ನಂಗೆ. ಶ್ರೀಧರ್ ಅವರೇ, ನೀವು ಚೆನ್ನಾಗಿ ದೇವರ ಅನುಗ್ರಹ, ಕನ್ನಡಿಗರು ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ. ಮನುಷ್ಯ ಅಂದ ಮೇಲೆ ಏರಿಳಿತಗಳು ಸಹಜಾನೇ.